ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನಟ ದರ್ಶನ್ಗೆ ಸಂಬಂಧಿಸಿದ ಬೆಂಕಿ ಸ್ಟೋರಿ. ಜೈಲಿನಲ್ಲಿ ಕೆಲಸ ಮಾಡಿದ್ರೆ ದರ್ಶನ್ಗೆ ಆ ನೋವಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಮೊಂಡಾಟವಾಡಿದ್ದಾರೆ. ಯೋಗ ಮಾಡಿ ಅಂದ್ರು ಮಾಡಲ್ಲ ಅಂತ ದರ್ಶನ್ ಕೇರ್ಲೆಸ್ ಮಾಡ್ತಾ ಇದ್ದಾರಂತೆ. ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಕಲಿಯಲು ಸೂಚನೆಯನ್ನ ನೀಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳಿಂದ ದರ್ಶನ್ಗೆ ಸೂಚನೆ ಬಂದಿದೆ. ಆದ್ರೂ ಕೂಡ ಜೂನ್ 21ರಂದು ಕೈದಿಗಳ ಜೊತೆ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ. ಇದು ಒಂದ್ ರೀತಿಯಾಗಿ ಜೈಲಿನ ಇತರೆ ಕೈದಿಗಳಂತೆ ನೀನು ಕೂಡ ಯೋಗ ಕಲಿಬೇಕು, ಯೋಗ ಅಭ್ಯಾಸದಲ್ಲಿ ಪಾಲ್ಗೊಳ್ಳುವಂತೆ ದರ್ಶನ್ಗೆ ಸೂಚನೆಯನ್ನ ನೀಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯೋಗ ಮಾಡದ ಆರೋಪಿ ದರ್ಶನ್ ಒಬ್ಬನೇ ಅಲ್ಲಿ ಯೋಗ ಮಾಡಿಲ್ವಂತೆ. ಬೆನ್ನು ನೋವು ನೆಪ ಹೇಳಿ ಯೋಗ ಮಾಡದೆ ದರ್ಶನ್ ಕುಳಿತಿರುವುದು. ಆದ್ರೂ ಜೂನ್ 21ರಂದು ಕೈದಿಗಳ ಜೊತೆ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಯೋಗ ಮಾಡಿ ಅಂದ್ರೂ ಕೂಡ ಮಾಡಲ್ಲ ಅಂತ ಹೇಳಿ ದರ್ಶನ್ ಕೇರ್ಲೆಸ್ ಮಾಡಿದ್ದಾರೆ. ಇನ್ನು ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಕಲಿಯಲು ಸೂಚನೆಯನ್ನ ನೀಡಿದ್ರು. ಆದರೂ ಕೂಡ ಮೊಂಡಾಟವನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಮೊಂಡಾಟ. ಇನ್ನು ಯೋಗ ಮಾಡು ಅಂತ ಹೇಳಿದ್ರು ಕೂಡ ಮಾಡಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡಿದ್ದಾರೆ. ನನಗೆ ಬೆನ್ನು ಇದೆ, ನಾನು ಮಾಡಕ್ಕಾಗಲ್ಲ ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಗಿರೀಶ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಿರೀಶ್, ಈಗ ನೋಡ್ತಾ ಇರ್ಬೋದು ಮತ್ತೆ ದರ್ಶನ್ ಈಗ ಮೊಂಡಾಟವನ್ನ ಆಡಿರುವಂತದ್ದು. ಯೋಗ ಮಾಡು ಅಂತ ಹೇಳಿದ್ರೆ ನಾನು ಮಾಡಲ್ಲ, ನನಗೆ ಬೆನ್ನು ನೋವಿದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಖಂಡಿತವಾಗಿಯೂ ಈ ಹಿಂದೆ ದರ್ಶನ್ ಇದ್ದಾರೆ ಇವರು ಜಾಮೀನು ವಿಚಾರಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಯಾಕಂದ್ರೆ ಏನು ಜೈಲು ಅಧಿಕಾರಿಗಳು ನನಗೆ ಇತರ ಕೈದಿಗಳಿಗೆ ನೀಡುವ ಒಂದು ಸವಲತ್ತನ್ನ ಕೊಡ್ತಾ ಇಲ್ಲ, ಎಲ್ಲರಿಗಿಂತ ನನ್ನ ಸ್ವಲ್ಪ ಭಿನ್ನವಾಗಿ ಅದೇ ರೀತಿ ಸ್ವಲ್ಪ ಆರ್ಶ್ ಆಗಿ ನೋಡ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ನಂತರದಲ್ಲಿ ಈ ಒಂದು ಯೋಗ ದಿನಾಚರಣೆಯ ದಿನ ಯೋಗ ಮಾಡುವ ಒಂದು ಏನು ಆ ಒಂದು ಕೆಲಸವನ್ನ ಮಾಡಬೇಕು, ಆ ಒಂದು ಕೆಲಸದ ನಿಮಿತ್ತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದ್ದಾರೆ. ಅಷ್ಟಕ್ಕೂ ಈ ಒಂದು ವಿಚಾರದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ. ಹೀಗಾಗಿ ಜೈಲು ಅಥವಾ ಕಾರಾಗೃಹದ ಡಿಜಿ ಐಜಿಪಿ ಆಗಿರುವ ಅಲೋಕ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ರಾಜ್ಯಾದ್ಯಂತ ಇರುವ ಏನು ಜೈಲುಗಳಿದೆ, ಜೈಲಿನಲ್ಲಿ ಸಿಬ್ಬಂದಿ ಅಥವಾ ಕೈದಿಗಳಿದ್ದಾರೆ, ಇವೆಲ್ಲರೂ ಕೂಡ ಅವತ್ತಿನ ದಿವಸ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು. ಯಾಕಂದ್ರೆ ಯೋಗ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆದ್ದರಿಂದ ಯೋಗ ಅಭ್ಯಾಸವನ್ನ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ದರ್ಶನ್ ಅವರು ಇದಕ್ಕೆ ಒಪ್ಪುತ್ತಾ ಇಲ್ಲ, ಒಂದು ರೀತಿಯ ಮೊಂಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳೊಬ್ರು ಅವರ ಮೇಲಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಜೈಲು ಅಧಿಕಾರಿಗಳು ಹೇಳಿದ್ರು ಕೂಡ ಅವರ ಮಾತನ್ನ ಕೇಳ್ತಾ ಇಲ್ವಂತೆ ದರ್ಶನ್. ಯಾಕಂದ್ರೆ ಅವರಿಗೆ ಬೆನ್ನು ನೋವು ಸಮಸ್ಯೆ ಇದೆ, ಹೀಗಾಗಿ ನನ್ನ ಕೈಲಿ ಯೋಗವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವ ಒಂದು ಉತ್ತರವನ್ನ ದರ್ಶನ್ ಅವರು ನೀಡ್ತಾ ಇದ್ದಾರಂತೆ. ಇನ್ನುಳಿದಂತೆ ಮುಂದಿನ ತಿಂಗಳು 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಇರುವ ಹಿನ್ನೆಲೆಯಲ್ಲಿ ಈಗಲಿಂದಲೇ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಲಕರಣೆಗಳನ್ನ ಮಾಡ್ಕೋಬೇಕು. ಯಾಕೆಂದ್ರೆ ಯೋಗ ಅನ್ನೋದು ಇವತ್ತು ಪ್ರಾಕ್ಟೀಸ್ ಮಾಡಿ ನಾಳೆ ನಾನು ಮಾಡ್ತೀನಿ ಅಂತಂದ್ರೆ ಖಂಡಿತವಾಗಿಯೂ ಆಗೋದಿಲ್ಲ, ಅದಕ್ಕೆ ಸತತ ಅಭ್ಯಾಸಗಳು ಬೇಕು. ಹೀಗಾಗಿ ಜೈಲು ಅಧಿಕಾರಿಗಳು ಅವರಿಗೆ ಒಂದು ಮೌಖಿಕ ನಿರ್ದೇಶನವನ್ನ ಕೊಟ್ಟಿದ್ದಾರೆ, ಈ ರೀತಿ ಯೋಗಾಭ್ಯಾಸವನ್ನ ಪ್ರತಿನಿತ್ಯ ನೀವು ಮಾಡಿ ಅಂತ. ಆದ್ರೆ ದರ್ಶನ್ ಅವರು ಮುಂಡಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಸ್ತುತ ಸುದ್ದಿ ಅಂತಾನೆ ಹೇಳ್ಬೋದು. ಒಟ್ಟಾರೆ ಜೈಲು ಅಥವಾ ಪೊಲೀಸರ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಮುಂದಿನ ತಿಂಗಳು 21ನೇ ತಾರೀಕು ದರ್ಶನ್ ಅವರು ಏನು ಸಹ ಕೈದಿಗಳ ಜೊತೆ ಒಂದು ಯೋಗಾಭ್ಯಾಸವನ್ನ ಮಾಡ್ತಾರೆ ಅನ್ನೋದು ಪ್ರಸ್ತುತ ಮಾಹಿತಿ. ಅಂಕಿತಾ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.